ಏನವ ತಾಯಿ 5 ನಿಮಿಷ ಅಂತೇಳಿ ಅರ್ಧ ಗಂಟೆ ಆಯ್ತು ಇಲ್ಲ ನಿಂತ್ಕೊಂಡಿವಿ ಅವಾಗ್ಲಿಂದ. ಏನು ಮಾಡಕ್ ಕುಂತೀಯ? ಏನೂ ಆಗಿಲ್ಲ ನಿನ್ನ ಕೈಯಲ್ಲಿ. ನಮ್ಮವು ನನಗೆ ಹೊಟ್ಟೆಸ್ತೈತಿ. ನನಗೆ ನಿನ್ನ ಹತ್ರ ಮಾತಾಡೋಷ್ಟು ಇದು ಇಲ್ಲ ರೀ. ಬರ್ತೀರಲ್ರಿ ಊಟಕ್ಕೆ ನೀವು? ಬಂದ್ರೆ ಬರ್ರಿ, ಇಲ್ಲ ಅಂದ್ರೆ ಇಲ್ಲ. ನಾನು ಊಟ ಮಾಡಿ ಮಲ್ಕೊಂತೀನಿ ಅಷ್ಟೇ. ನಡಿ ಬರ್ತೀನಿ. ಇಲ್ಲ ಅನ್ಸ್ಕೊಂಡ್ರೆ ಆಗೋದಿಲ್ಲ, ಇದೇನು ಬಗೆಹರಿಯಲ್ಲ. ಈಗ ಹಿಂಗೆ ಮಾತಾಡ್ತಾನೆ ಇರ್ತಾಳ್ಬಿಟ್ರೆ. ನೋಡಿ ನೋಡಿ ಎಷ್ಟೈತಿ ನಿಮಗೆ ಮತ್ತೆ ಬರ್ತದ ನನಗೆ. ನೋಡಿ ಗಂಡನ ಮರ್ಯಾದೆಯಿಂದ ತೆಗೆಸ್ಕೋಬೇಡ್ರಿ, ಸುಮ್ಮನೆ ನಿಂತ್ಕೊಳ್ರಿ ಒಂದು 5 ನಿಮಿಷ. ನಾವು ಒಳಗೋಗಿ ಊಟ ಮಾಡ್ತಾ ಇರ್ತೀವಿ, ಅದೇನು ಮಾಡ್ತೀವಿ ಮಾಡು. ಎಲ್ಲೂ ಓಡೋಗಲ್ಲ, ನಾವು ಇಲ್ಲೇ ಇರ್ತೀವಿ ಆಯ್ತಾ? ಅಲ್ಲ ಈ ಸುನೀತಕ್ಕ ಹೇಳಿದ್ಲು ಅಂತೇಳಿ ಏನೋ ಜಗಳ ಮಾಡಿದೆ. ಇನ್ನೂ ಅದು ಬರಲಿಲ್ಲಲ್ಲ. ಈ ಸುನೀತಕ್ಕ ಬರ್ತೀನಿ ಅಂತ ಹೇಳಿದ್ಲು. ನೀ ಜಗಳ ಮಾಡು, ನಾನು ಅಷ್ಟೊತ್ತಿಗೆ ಬರ್ತೀನಿ ಅಂತ ಅಂದ್ಲು. ಇನ್ನೂ ಆದ್ರೆ ಪತ್ತೆ ಇಲ್ಲಪ್ಪ. ನಾನಾರ ಕೇಳಬೇಕಿತ್ತಕ್ಕೆ ಏನು ಮಾಡಕೊಂಟಾಳ ಅಂತೇಳಿ. ಏನು ಕೇಳಲಿಲ್ಲ ಬೇಳಿಲ್ಲ. ಏನೋ ಯಾಕೆ ನಾನು ಸರಿ ಮಾಡ್ತೀನಿ ಅಂದ್ಲು. ಅದಕ್ಕೆ ನಾನು ಜಗಳ ತಗೊಂಡು ನಿಂತ್ಕೊಂಡೆ. ಅಕಸ್ಮಾತ್ ಏನಾದರೂ ಆಕೆ ಬಂದು ಏನಾದ್ರು ಮಾಡಿದ್ರು ಏನು ಇದಾಗಲಿಲ್ಲ ಅಂದರೆ, ಪ್ರಯೋಜನ ಆಗಲಿಲ್ಲ ಅಂದರೆ ಹೆಂಗಪ್ಪ ಏನು ಮಾಡಕೊಂಟಾಳ ಅಂತ ಕೇಳ್ತೇನೆ. ಜಗಳ ತಗೊಂಡು ತಪ್ಪು ಮಾಡಿದೆ ಅನಿಸ್ತೈತಕ್ಕ. ಈಗೇನು ಮಾಡೋದು? ಆಕೆ ಬಂದು ಏನಾದ್ರು ಮಾತಾಡಿದ್ರು ಪ್ರಯೋಜನ ಆಗಲಿಲ್ಲ ಅಂದರೆ ನನ್ನ ಗಂಡಿಗೆ ಇನ್ನೂ ಆಕೆ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡ್ತೈತಿ. ಇನ್ನೂ ಆಕೆ ಮೇಲೆ ಆಕೆನೇನು ಬಿಡಲ್ಲ ನಾನು. ಏನು ಮಾಡಪ್ಪ ದೇವ್ರೆ, ಒಳ್ಳೆ ಕಟ್ಟಿಗೆ ಸಿಕ್ಕಾಕಣಲ್ಲ ನಾನು. ಒಂದು ಮಾಡೋಕ್ಕೂ ಇನ್ನೂ ಮಾಡ್ಕೊಂಡಂಗೆ ಆಕತ್ತೆ ನಾನು. ಹಾಯ್, ನಿನಗೆ ಮಾತಾಡ್ತಿರೋದು. ನಾವು ಒಳಗಿರ್ತೀವಿ, ಕರ್ಕ. ನಿನ್ನ ಹತ್ರ ಯಾರು ಮಾತಾಡ್ತಾರೆ? ರೀ ಬಂದಿ, ನಾವು ಊಟಕ್ಕೆ ಹೋಗೋಣ. ಅದೇನಾರ ಮಾಡ್ಕೊಳ್ಳಕ್ಕೆ. ನೀನು ಹೋಗಿ ಆರಾಮಾಗಿ ಊಟ ಮಾಡ್ಕೊಂಬ. ನಾನು ಇಲ್ಲ ಈ ಥರ ಕಾಯ್ತೀನಿ ಹೊರಗೆ. ಮತ್ತೆ ಬೈಸ್ಕೊಳ್ಳೋ ನಂತರ ಸುಮ್ಮನೆ ನಿಂತ್ಕೊಳ್ಕಲ್ಲ ಇಲ್ಲ. ನನ್ನ ಮನೆಗೆ ಬಂದು ನನಗೆ ದಿಮಾಗ್ ತೋರಿಸ್ತೀಯಾ? ಒಂದೇ ಕಂಪ್ಲೇಂಟ್ ಪೊಲೀಸ್ ಬಂದು ಹಂಗೆ ಹೇಳ್ಕೊಂಡು ಹೋಗಾರೆ. ನೀನಿರೋದು ನನ್ನ ಮನೆಗೆ, ನೆನ್ಪಿಡ್ಕ. ಯಾರೋ ಬಂದು ಕುತ್ಕೊಂಡ ನನ್ನ ಮನೆಗೆ ಅಂತ ಒಂದೇ ಕಂಪ್ಲೇಂಟ್ ಕೊಟ್ಟ ಅಂದ್ರೆ ಮುಗಿ ತಿನ್ಕತಿ. ಒಳಗೋಗಿ ಆರಾಮಾಗಿ ಊಟ ಮಾಡ್ತಾವಂತ. ಊಟ ನಿತ್ಕೊಳ್ಳ ಸುಮ್ಮನೆ. ನೋಡಿ ನಿಮ್ಮ ಮುಂದೆ ಎಷ್ಟು ಮಾತಾಡ್ತಾಳೆ ನನಗೆ. ನೀವಿಲ್ದಾಗ ಎಷ್ಟು ಮಾತಾಡಕ್ಕಿಲ್ಲ ಐತಿ. ಅಲ್ಲಿ ಇವತ್ತು ಸುಮ್ಮನೆ ಯಾಕೆ ಜಗಳ ತಗೊಂಡು ನಿಂತ್ಕೊಂಡಿ ಅಂತ ನೀನು? ನಡಿ ನಡಿ ಊಟಕ್ಕೆ ಹೋಗೋಣ. ನಾವು ಏನಾರು ಮಾಡ್ಕೊಳ್ಳಿಲ್ಲ. ಯವ್ವ, ನನ್ನ ಗಂಡನ ನನ್ನ ಮಾತಿಗೆ ಬೆಲೆ ಕೊಡಲ್ಲವ. ಏನು ಮಾಡ್ಬೇಕಾತ್ ನಾನು? ಹಲೋ ನಿರ್ಮಲಾ ಅವರೇ, 1 ನಿಮಿಷ ಬನ್ನಿ, ನಿಮ್ಮ ಹತ್ರ ಮಾತಾಡೋದಿದೆ. ಯವ್ವ ಸುನೀತಾ, ಇಷ್ಟೊತ್ತಾತೇನವ ಬರಕ್ ನಿನಗೆ? ನಾನು ನೀನು ಹೇಳ್ದಂಗೆ ಎಲ್ಲ ಜಗಳ ಮಾಡಿ ನಿಂತ್ಕೊಂಡಿನಿ ಇಲ್ಲಿ. ಒಂದು ಅರ್ಧ ಗಂಟೆ ಆಯ್ತು ನೋಡಿ ನಿನಗೋಸ್ಕರ ಕಾಯ್ಕೊಂತಿಲ್ಲಿ. ನೀನು ನೋಡು ಇವಾಗ ಬರಕ್ ಕುಂತೀಯವ. ಅಯ್ಯ, ಅದು ನಾನು ಒಬ್ಳೆ ಬರೋದೇನು ಅಂತ ಹೇಳಿ ಫಸ್ಟ್ ಸುಮಕ್ಕನ ಮನೆಗೆ ಹೋದ್ನವ. ಅಲ್ಲಿ ಅವ್ರ ಅತ್ತಿ ಕವಕವ ಅಂತಿದ್ಲು. ಮತ್ತೆ ಸುಶೀಲಕ್ಕನ ಮನೆಗೆ ಹೋಗಿ ಅವ್ರ ಅತ್ತಿಗೆ ಹೇಳಿ ಬರಕ್ ಇಷ್ಟೊತ್ತಾಯ್ತು. ಏನು ಮಾಡಲಿ ಇರು, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಓಯ್ ಬಾರವ ತಾಯಿ, ನಿನಗೆ ಕರೆದಿದ್ದು ಕಿವಿ ಕೇಳಲೇನು? ಏನು ನ್ಯಾಯ ಪಂಚಾಯತಿ ಮಾಡ್ಸಕ್ಕೆ ಇವ್ರನ್ನ ಕರ್ಸಿ ಏನು? ಇವ್ರೇನು ದೊಡ್ಡ ಊರಿ ಮುಖ್ಯಸ್ಥರು ನೋಡು, ಇವ್ರನ್ನ ಕರ್ಸಾಳ ನ್ಯಾಯ ಹೇಳಕ್. ನ್ಯಾಯ ತಾಯಿ ನೆಟ್ಟು ಮಾತಾಡ್ಕೊಳ್ಳಿ. ಒಂದು ಕೊಟ್ಟ ಅಂದ್ರೆ ಹೆಂಗಿರ್ತದ ಗೊತ್ತಾ? ನಿಮ್ಮ ಹತ್ರ ಏನ್ರಿ ನಾವು ಮಾತಾಡೋದು? ಇದು ನಮ್ಮನೆ ವಿಚಾರ, ನಮ್ಗೂ ಅವಳಿಗೂ ಸಂಬಂಧಪಟ್ಟಿದ್ದು. ನೀವೇನು ಮತ್ತೆ ಬರೋದಿಲ್ಲಿ? ಇದ್ರಾಗೆ ಸಂಬಂಧ ಇದ್ದಿರೋಳು ನೀನು, ಅವರಲ್ಲ. ಅವರು ನನ್ನ ಗೆಳತಿಯರು, ನನಗೆ ಸಹಾಯ ಮಾಡಕ್ ಬಂದಾರೆ. ಅಲ್ಲ ಅಣ್ಣ, ನೀನು ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲಪ್ಪ. ಏನು ಕಮ್ಮಿ ಆಗಿತ್ತು ನಿನಗೆ? ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ರಲ್ಲಪ್ಪ. ಈಗಿನ ಯಾಕೆ ಕರ್ಕೊಂಬರ್ಬೇಕಿತ್ತು ನೀನು? ಇಲ್ಲ ಸುಶೀಲಕ್ಕ, ಆಕಿ ನನ್ನ ಭಾಳ ಪ್ರೀತಿ ಮಾಡಿ ಬಂದಾಳೆ. ಹಂಗೆ ನಾನು ಆಕಿನೂ ಪ್ರೀತಿ ಮಾಡೀನಿ. ಮತ್ತೆ ಏನ್ ಮಾಡೋದು ಮತ್ತೆ ಆಗತ್ತವ ಒಂದೊಂದ್ಸಲ ಹಿಂಗೆ. ಆಕೇನು ನಾನೇನು ಈಕಿನ ಬಿಟ್ಕೊಟ್ಟಿರಲ್ಲ ಪವಿನ. ಆಕಿನೂ ಜೊತೆಗೆ ಇಟ್ಕೊಂತೀನಿ ಅಂತ ಹೇಳಿದ್ನಲ್ಲ. ಆಕಿನೂ ಚೆನ್ನಾಗಿ ನೋಡ್ಕೊಂತೀನಿ, ಈಕಿನೂ ಚೆನ್ನಾಗಿ ನೋಡ್ಕೊಂತೀನಿ, ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂತೀನಿ ನಾನು. ನೋಡೋ ಸುಶೀಲಕ್ಕ, ಹೆಂಗ್ ಮಾತಾಡ್ತಾರೆ ಇವರು. ನೀನ್ ಮಾಡ್ತಿರೋ ಚೂರು ಸರಿ ಇಲ್ಲ ಅಣ್ಣ. ಯಪ್ಪ ಅಣ್ಣ, ಈಕೆ ನಿನ್ ಮೇಲೆ ಪ್ರೀತಿಗೆ ಬಂದಿಲ್ಲ. ಈಕೆ ಹಕ್ಕಿಕತೆ ಬೇರೆ ಐತಿ, ನಿನಗೆ ಗೊತ್ತಿಲ್ಲ ಅಷ್ಟೇ. ಏನು ಏನೈತಿ? ಏನಿಲ್ಲ, ನೀವೆಲ್ಲ ನಾಟಕ ಆಡಕ್ ಕುಂತೀರಂತ ನನಗೆ ಚೆನ್ನಾಗಿ ಗೊತ್ತು. ಆಕಿನ ನಿಮ್ಮನ್ನ ಕರ್ಸಾಳ ಅಂತಾನು ಗೊತ್ತು ನನಗೆ, ನೀವು ನಾಟಕ ಆಡಕ್ಕೆ ಅಂತ ಹೇಳಿ. ನಾನು ನಿಮ್ಗೆಲ್ಲ ಬಗ್ಗಳಲ್ಲ, ತಲೆ ಕೆಡ್ಸ್ಕೊಬೇಡ್ರಿ. ಏನ್ ಸಾಕ್ಷಿ ಐತಿ ಮಾತ್ರ ತೋರಿಸ್ಬಿಡ್ರಿ, ಹೌದಂತಿ ನಾನು. ಸಾಕ್ಷಿ ತೋರಿಸ್ಬೇಕಾ? ತೋರ್ಸಣಂತ ಬಿಡು. ಯಾರಿಗೆ? ನಿನಗೆ ತೋರಿಸ್ಬೇಕಾ ಯಾ ಶಂಕರಣ್ಣನ್ ತೋರಿಸ್ಬೇಕಾ? ನಿನಗೇನ್ ಬೇಡ, ಯಾಕಂದ್ರೆ ನೀನ್ ಮಾಡಿರೋದು ನೀನೇ ಇದೆ ಗೊತ್ತಿರ್ತದ. ನೀನ್ ಏನ್ ಮಾಡಿಯಾ ಅಂತ ಶಂಕರಣ್ಣನ್ ಗೊತ್ತಿಲ್ಲಲ್ಲ, ನೀನೇನ್ ಮಾಡಿಯಾ ಅಂತ. ಶಂಕರಣ್ಣನಿಗೆ ತೋರಿಸ್ಬಿಡ್ತೀನಿ ವಿಡಿಯೋನ. ವಿಡಿಯೋ? ಏನ್ ವಿಡಿಯೋನಪ್ಪ? ಯಾಕೆ ಫುಲ್ ಶಾಕ್ ಆಯ್ತಾ? ಇರು ಇರು, ಏನು ವಿಡಿಯೋ ತೋರಿಸಿಲ್ಲ, ಆಮೇಲೆ ಆಗುವಂತೆ ಶಾಕು. ಶಂಕರಣ್ಣ ನೋಡ್ಬಿಡಪ್ಪ ಈ ವಿಡಿಯೋನ ಒಂದ್ಸಲ. ನೋಡು, ಈಕಿನ ತಾನೇ ಇದು. ಚೆನ್ನಾಗಿ ನೋಡಪ್ಪ ಕರೆಕ್ಟಾಗಿ. ಮತ್ತೆ ಅಕ್ಕಿ ಎಲ್ಲ ಅಂದ್ಬಿಡ. ಶ್ರೀತಕ್ಕ, ಏನಿದು? ನೀನೇ ನೋಡಕ್ ಕುಂತಿಯಲ್ಲಪ್ಪ, ಏನಂತ? ಆಕಿನ ಕೇಳು, ನಿಂತ್ಕೊಂಡಲ್ಲ ಪಕ್ಕಕ್ಕೆ, ಏನಂತ? ಏನೇ ಏನ್ ನಡ್ಸಿಯಾ? ಏನದು? ಯಾವನವನು? ಥೋ, ಎಷ್ಟು ನಂಬಿದ್ನಲ್ಲ ನಿನ್ನ. ನೀನು ದುಡ್ಡಿಗೋಸ್ಕರ ಬಂದಿಯಾ? ನಾನು ಹೆಂಡತಿ ಹೇಳಿದ್ ನಿಜ ಹಂಗಿದ್ರೆ ನೀನ್ ಬಂದಿದ್ದು ದುಡ್ಡಿಗೋಸ್ಕರನೇ. ಅವ್ನು ಯಾವನಿಗೋ ನಾನು ಕೊಟ್ಟಿದ್ದು ದುಡ್ಡು ಬೇರೆ ಕೊಟ್ಟು ಕಳ್ಸಿಯಾ? ಇಲ್ಲ ರೀ, ನಾನು ಯಾವ ದುಡ್ಡು ಕೊಟ್ಟಿಲ್ಲ, ಯಾರು ಗೊತ್ತಿಲ್ಲ ನನಗೆ. ಏನಾಗಿದೆ, ಏನೋ ಮಸ್ಲತ್ ಮಾಡ್ಯಾರ, ನಂಗೇನು ಗೊತ್ತಾಗ್ತಿಲ್ಲ. ಮಸ್ಲತ್ತು? ನೀನು ಒಂದ್ಸಲ ವಿಡಿಯೋ ನೋಡ್ಬಿಡು, ಏನ್ ಮಾಡಿವಿ ಅಂತ. ಇಲ್ಲ, ನಾನಲ್ಲ, ಇದೆಲ್ಲ ಸುಳ್ಳು. ಏನೋ ಮಾಡಿರ ನೀವು. ಯವ್ವ ತಾಯಿ, ನೀನೇನ್ ಮಾಡಿ ಅಂತ ಎಲ್ರಿಗೂ ಗೊತ್ತೈತಿ. ಯಾ ಸುಳ್ಳು ಪಳ್ಳು ಏನಿಲ್ಲ ನಮ್ಮ ಹತ್ರ ಇಲ್ಲಿ. ಸುಮ್ಮನೆ ಜಾಸ್ತಿ ನಾಡ್ಕಾಡ್ಬೇಡ, ಏನಂತ ಹೇಳು. ಇಲ್ಲ ರೀ, ನಾನಲ್ಲ ಇದು. ಅದೇನೋ ಇವಾಗ ನನ್ನ ಮುಖ ತೆಗೆದು ಇನ್ನೊಬ್ರು ಮುಖ ಕೆಡಬಹುದು, ಹಂಗೆಲ್ಲ ಮಾಡ್ಬೋದಂತೆ. ಆ ಥರ ಏನೋ ಮಾಡಿರ್ಬೇಕು ಇವರು. ಮಾತಾಡಿದ್ದು ನೀನೇ ಕೇಳೈತಿ. ಅದು ಅಲ್ಲದೆ ನಮಗೆ ಅಷ್ಟೊಂದು ಪುರ್ಸತ್ತಿಲ್ಲವ ನಿನ್ನ ಮುಖ ತೆಗೆದು ಇನ್ನೊಬ್ರು ಮುಖ ಕೆಡಕ್ಕೆ. ನೋಡ್ಕ ನೀನೇ ಗೊತ್ತಾಕತ್ತಿಲ್ಲ, ಯಾರು ನೋಡಿದ್ರು ಗೊತ್ತಾಕತ್ತ ನೀನೇ ಅಂತ. ಸುನೀತಕ್ಕ, ನೀನ್ ಈ ಕಡೆ ಬಾರುವ ಸ್ವಲ್ಪ ಇಲ್ಲಿ. ನನಗೆ ಮೋಸ ಮಾಡ್ತೀಯಾ ನೀನು? ಏ ಶಂಕರಣ್ಣ,
ಹೊಡೆಯೋದೆಲ್ಲ ಗಿಡಿಯೋದೆಲ್ಲ ಮಾಡ್ಬೇಡ ನೀನು ಬಿಡು. ಸರಿ ಸುಶೀಲಕ್ಕ, ನೀನು ಇವತ್ತಕ್ಕೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನನಗೆ ಮೋಸ ಮಾಡ್ಬಿಟ್ಲಕ್ಕಿ. ಆಕಿ ನಿನಗೆ ಮೋಸ ಮಾಡಿದ್ಲು, ನೀನು ನಿನ್ನ ಹೆಂಡತಿಗೆ ಮೋಸ ಮಾಡಿದಿ ಅಲ್ಲ ಶಂಕರಣ್ಣ? ನೀನು ನಿನ್ನ ಹೆಂಡತಿಗೆ ಮೋಸ ಮಾಡಿದಿ, ಈಕಿ ನಿನಗೆ ಮೋಸ ಮಾಡಿದ್ಲು. ಆದ್ರೆ ಪಾಪ ನಿನ್ನ ಹೆಂಡತಿ ಏನು ಮಾಡಿದ್ಲು ಇದ್ರಾಗೆ? ಹಾ ಹೇಳು. ನೀನು ಮಾಡಿದ ತಪ್ಪಿಗೆ ನಿನಗೆ ಕರೆಕ್ಟಾಗಿ ಆಗೈತಿ ಶಂಕರಣ್ಣ. ಹೌದು ಸುಶೀಲಕ್ಕ, ಬಂಗಾರದಂತ ಹೆಂಡತಿ ಮಕ್ಳನ್ನ ಹಿಡ್ಕೊಂಡು ಈಕೇನು ಬಿದ್ದು ಈಕಿನ ಪ್ರೀತಿ ಗೀತಿ ಅಂತ ಅನ್ಕೊಂಡು ಮೋಸ ಹೋಗ್ಬಿಟ್ಟೆ ನಾನು. ಪಾಪ ನನ್ನ ಹೆಂಡತಿಗೆ ಎಷ್ಟ ಮೋಸ ಮಾಡಕ್ಕೆ ಹೋಗ್ತಿದ್ದೆ ನಾನು ಮಾಡಿ ತಪ್ಪಿಗೆ ನನಗೆ ಕರೆಕ್ಟಾಗಿ ಆಗಿತ್ತು. ನನಗೆ ಬುದ್ಧಿ ಅಂತೂ ಭೇಟಿ ಆಯ್ತು. ಓಯ್ ತಾಯಿ, ಇನ್ನು ಏನು ಒಳಗೆ ಕುಂತೀಯ? ಏನು ಪೊಲೀಸ್ ಕರ್ಸ್ಬೇಕಾ ಹೆಂಗೆ? ಹಾ, ಈ ವಿಡಿಯೋ ತೋರಿಸಿ. ಇಲ್ಲ ನೀನು ಜಾಗ ಖಾಲಿ ಮಾಡ್ತೀಯಾ? ಪೊಲೀಸ್ ಕರ್ಸೋದೇನು ದೊಡ್ಡ ವಿಷಯ ಅಲ್ಲ ಬಿಡು. ಆದ್ರೆ ನೀನು ಒಂದು ಹೆಣ್ಣು, ಸುಮ್ಮನೆ ಯಾಕೆ ನಿನ್ನ ಜೀವನ ಹಾಳು ಮಾಡೋದು? ಹೋಗು, ಎಲ್ಲ ತಗೊಂಡು ಬಟ್ಟೆ ಗಿಟ್ಟೆ ಏನೇನು ಇರ್ತಾನೋ ನಾವೆಲ್ಲ ತಗೊಂಡು ಹೋಗ್ತೀರ. ಮತ್ತೆ ಕಡೆ ತಿರುಗಿ ನೋಡ್ಬೇಡ. ಸುಮ್ಮನೆ ಇಂಥವೆಲ್ಲ ಮಾಡೋದು ಬಿಟ್ಟು ಒಳ್ಳೆ ದಾರಿಲಿ ಜೀವನ ಕಟ್ಕೊಳ್ಳೋದು ನೋಡು. ಯಾಕೆ ಇಂಥ ಮಾಡ್ತೀರಿ ಏನವ? ಹೋಗು. ನನ್ನ ತಪ್ಪತ್ ಪವಿ, ಇನ್ಯಾವತ್ತೂ ಈ ಥರ ತಪ್ಪು ನನ್ನ ಜೀವನದಾಗ ಮಾಡಲ್ಲ. ನಾನು ನಿನ್ನು ನನ್ನ ಮಕ್ಕಳನ್ನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂತೀನಿ. ಇನ್ಯಾವತ್ತೂ ಯಾವ ಸಮಸ್ಯೆನೂ ಮಾಡಲ್ಲ. ಇವಾಗ ತಪ್ಪು ಅಂತ ಅನಿಸ್ತೈತನ, ಅದು ಎಲ್ಲ ತೋರಿಸಿದ ಮೇಲೆ ಸಾಕ್ಷಿ ಸಮೇತ. ಅದಕ್ಕಿಂತ ಮುಂಚೆ ನಾ ಎಷ್ಟು ಸಲ ಪಡ್ಕೊಂಡೆ, ಆಕೆ ನಿಮ್ಮ ಹತ್ರ ಬಂದಿರೋದು ದುಡ್ಡಿಗೋಸ್ಕರ ನಿಮಗೋಸ್ಕರ ಅಲ್ಲ ಅಂತ. ನಿಮಗೆ ಹೆಂಡತಿ ಮಾತಿಗಿಂತಾನು ಇವಾಗ ಬಂದಕ್ಕಿಗೆ ಮಾತೇ ಹೆಚ್ಚಾಗಿತ್ತು ನಿಮಗೆ. ಹೇಳಕ್ ಕುಂತೀನಲ್ಲ ಪವಿ, ನನ್ನ ದೊಡ್ಡ ತಪ್ಪಾಗೈತೆ ಅಂತ. ಪ್ಲೀಸ್ ಪವಿ, ಮತ್ತಿನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ. ಕ್ಷಮಿಸ್ಬಿಡು. ಒಂದ್ಸಲ ಬೇಕು ನಿನ್ ಕಾಲಿಗೆ ಬಿಕ್ಕಿದ್ರು ಬಿಡ್ತೀನಿ ನಾನು. ಇಲ್ಲ, ನನಗೆ ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟೈತಿ. ನಾನು ನಿಮಗೆ ತೋರಿಸ್ಬೇಕಿತ್ತು ಆಕೆ ಬಂದಿರೋದು ನಿಮ್ಮ ದುಡ್ಡಿಗೋಸ್ಕರನೇ ಅಂತ ಹೇಳಿ. ಅದನ್ನು ತೋರಿಸ್ಬೇಕಿತ್ತು, ತೋರಿಸಿದಾತು. ಇನ್ನು ನಾನು ಇಲ್ಲಿರಲ್ಲ, ನಾನು ತವ್ರ ಮನೆಗೆ ಹೋಗ್ತೀನಿ ನಾನು. ಅಲ್ಲ ಪವಿತ್ರ, ಇಷ್ಟೊಂದೆಲ್ಲ ಮಾಡಿ ಅಂತೆ ಆಕೆ ಬಂದಾಗೆ ಎಲ್ಲ ಸಹಿಸ್ಕೊಂಡಿದ್ದಂತೆ ಇಷ್ಟು ದಿನಾನು. ಇವಾಗೆಲ್ಲ ಸರಿ ಹೋಗೈತಿ, ಈಗ ಯಾಕಿರಲ್ಲ ಅಂತೀಯ? ಎಲ್ಲರೂ ತಪ್ಪು ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಆದರೆ ಎಲ್ರಿಗೂ ಒಂದು ಅವಕಾಶ ಇರ್ತೈತಲ್ಲ. ಇವಾಗ ಅಣ್ಣನೂ ತಪ್ಪು ಮಾಡಾನೆ, ಒಂದು ಅವಕಾಶ ಕೊಡು. ಹ್ಞೂ ಪವಿ, ಒಂದೇ ಒಂದು ಅವಕಾಶ ಕೊಡು. ಇನ್ ಜೀವನದಾಗ ಮುಂದೆ ಚೆನ್ನಾಗಿದ್ದು ತೋರಿಸ್ತೀನಿ ನಾನು. ಸರಿ ಆತು. ಸುನೀತಾ, ನೀನಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನೀನು ಬಂದು ಆ ವಿಡಿಯೋ ತೋರಿಸಿದ್ದಕ್ಕೆ ಆಕೆ ಹೋಗಂಗಾತು. ನಿನ್ನ ಉಪಕಾರನ ಯಾವತ್ತೂ ಮರೆಯಲ್ಲವ ನಾನು. ಹುಚ್ಚಿ, ಉಪಕಾರ ಅಂತೆ ನನ್ನ ಕೈಯಲ್ಲಿ ಆತು, ನಾ ಸಹಾಯ ಮಾಡಿದ್ನವ ಅಷ್ಟೇ. ನಾವು ಗೆಳತಿಯರಿಗೆ ಸಹಾಯ ಮಾಡಿದ್ರೆ ಇನ್ಯಾರಿಗೆ ಮಾಡ್ಬೇಕು ಹೇಳು? ಮನುಷ್ಯ ಅಂದ್ಮೇಲೆ ಒಬ್ರಿಗೊಬ್ರು ಆಗ್ಬೇಕಲ್ಲೇ. ಅವನವ ಇವರ ನಿಮ್ಮಂತ ಗೆಳತಿಯರು ಸಿಕ್ಕಿರೋದು ನನ್ನ ಪುಣ್ಯನೇ. ಆತು, ಇವಾಗ ಅಳದ್ ನಿಲ್ಸಿ ಹೋಗು, ಊಟ ಗೀಟ ಮಾಡೋಗು. ನಾವು ಮನೆಗೆ ಹೋಗ್ತೀವಿ, ಇನ್ನೂ ಊಟ ಆಗಿಲ್ಲ ನಮ್ದು. ಬರ್ರಿ ಇಬ್ರು ಊಟ ಮಾಡ್ಕೊಂಡು ಹೋಗಂತ್ರಿ. ಇಲ್ಲೇವ ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಮಾಡಿಟ್ಟು ಬಂದೀವಿ, ಅವಾಗ ಊಟ ಮಾಡ್ಬೇಕಷ್ಟೇ. ಇರ್ಲಿ ತಗ, ಇನ್ನೊಂದ್ಸಲ ಬರೋಣಂತೆ. ಬರೀ ಅನ್ನ ಸಾರು ಊಟಕ್ಕೆಲ್ಲ ಬರಲ್ಲವ, ಹೋಳಿಗೆ ಮಾಡು, ಊಟ ಕರಿ ಬರ್ತೀವಿ. ಅಷ್ಟೇ ತಾನೇ, ನಿನಗಿಂತ ಹೆಚ್ಚೇನು ಹೋಳಿಗೆ ಮಾಡ್ತೀನಿ ಅಂತಗ. ಎಲ್ರು ಬರಂತ್ರಿ, ನೀನು ಸುಮಕ್ಕ ಸುಶೀಲಕ್ಕ ಎಲ್ರು ಬರಂತ್ರತ. ಸರಿ ಸರಿ ಆಯ್ತು, ನಾವು ಮನೆಗೆ ಹೋಗ್ತೀವಿ. ನಡೀನಿ, ಊಟ ಕೊಡ್ತೀನಿ. ನಿನಗೆ ತುಂಬಾ ಬೇಜಾರು ಮಾಡ್ಬಿಟ್ಟೆ ಪವಿ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಆಯ್ತು ಬಿಡ್ರಿ, ಎಲ್ಲ ಬಗೆಹರಿತಲ್ಲ, ಅದೇ ಸಮಾಧಾನ ನನಗೆ. ನಡೀರಿ.